मैडम सोनिया जी, देश जानना चाहता है मेरे केरल के 2 मछुआरों को मारने वाले वो हत्यारे किस जेल में है, जरा सब पता बताओ। मैं हॉर्मूज के पास एक भारतीय जहाज पर फिर से अटैक किया गया है। हमले के बाद से लापता 3 भारतीयों की अब मौत की खबर सामने आई है, जहां अमेरिका ने हॉर्मूज में तेल टैंकर पर अटैक किया था। ಭಾರತೀಯ ಹಡಗುಗಳ ಮೇಲೆ ದಾಳಿಯಾಗಿದೆ, 3 ಜನ ಭಾರತೀಯರು ಮೃತಪಟ್ಟಿದ್ದಾರೆ. ಟ್ರಂಪ್ಗೆ ಎಚ್ಚರಿಕೆ ಕೊಡಬೇಕಾದಂತಹ ಪ್ರಧಾನಮಂತ್ರಿಗಳು ವಿದೇಶಿ ಯಾತ್ರೆ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ. ಅದೇ ಅಮೆರಿಕಾದವರು ನೇರವಾಗಿ ನಮ್ಮ ಹಡಗುಗಳ ಮೇಲೆ ದಾಳಿ ಮಾಡಿರೋದಕ್ಕೆ ಅಲ್ಲಿರುವಂತಹ ಹಡಗಿನಲ್ಲಿರುವಂಥವರು ಮಾತನಾಡ್ತಾ ಇರುವಂತಹ ಆಡಿಯೋ ವಿಚಾರಗಳು ಹೊರಗಡೆ ಬಂದಿದ್ದಾವೆ. 3 ಜನ ಸತ್ತಿದ್ದಾರೆ. ಇವತ್ತಿನವರೆಗೂ ಟ್ರಂಪ್ಗೆ ಒಂದು ಎಚ್ಚರಿಕೆಯ ಸಂದೇಶ ಕಳಿಸ್ಲಿಲ್ಲ ಅಂತಂದರೆ ನಾವು ಯಾವ ಸ್ಥಿತಿನಲ್ಲಿದ್ದೀವಿ? ಭಾರತವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? 56ನ ಇಂಚು ವಿಶ್ವಗುರು ಜಗದ್ಗುರು ಅಂತ ಹೇಳ್ತಾ ಇದ್ದೀವಲ್ಲ, ಅದೇ ಇವರು ಮಾತನಾಡ್ತಾ ಇರುವಂಥದ್ದು. ಮೀನುಗಾರರ ಮೇಲೆ ಆದಂತಹ ಅಟ್ಯಾಕಿನ ಬಗ್ಗೆ ನರೇಂದ್ರ ಮೋದಿಯವರು ಅವತ್ತಿನ ಸರ್ಕಾರವನ್ನು ಟೀಕೆ ಮಾಡಿದಂಥವರು. ಇವತ್ತು ಗೊತ್ತಿದ್ದು ಭಾರತೀಯರನ್ನ ಗುರಿಯಾಗಿಸ್ಕೊಂಡು ಹೊಡೆದಂತಹ US ಪಡೆ ಅದಕ್ಕೆ ಎಚ್ಚರಿಕೆ ಕೊಡಬೇಕಾದಂತಹ ನರೇಂದ್ರ ಮೋದಿಯವರು ಹಿಂದಿನ ಸರ್ಕಾರವನ್ನು ಟೀಕೆ ಮಾಡಿದ್ದಂತಹ ವಿಡಿಯೋವನ್ನು ನೋಡಬೇಕಲ್ವಾ? ಯಾವುದ್ರಿ ಇದು ಪರಿಸ್ಥಿತಿ? ನರೇಂದ್ರ ಮೋದಿಯವರು ಇಷ್ಟೊಂದು ನಿಶ್ಶಕ್ತರಾಗ್ಬಿಟ್ರ? ದೇಶ ಅಂದ್ಕೊಂಡು ಅಧಿಕಾರಕ್ಕೆ ಬಂದರು. ಧರ್ಮ ಅಂತೇಳಿ ಅಧಿಕಾರಕ್ಕೆ ಬಂದರು. UPA ಸರ್ಕಾರವನ್ನು ಟೀಕೆ ಮಾಡ್ತಾ ಅವರ ವೈಫಲ್ಯಗಳನ್ನು ಮಾಡ್ಕೊಂಬಂದರು. ಇವತ್ತು ನಾವು ಯಾರೂ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಶ್ನೆ ಕೇಳ್ತಾ ಇದ್ರಲ್ಲ ನರೇಂದ್ರ ಮೋದಿಯವರು. ಆ ನರೇಂದ್ರ ಮೋದಿಯವರಿಗೆ ಈ ನರೇಂದ್ರ ಮೋದಿಯವರು ಉತ್ತರ ಕೊಟ್ಬಿಟ್ರೆ ಸಾಕು, ಅವರ ವೈಫಲ್ಯಗಳನ್ನು ತಿಳ್ಕೊಂಡು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕಾಗುತ್ತೆ. ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಮಾತುಗಳಿಗೆ ಇವರು ಉತ್ತರ ಕೊಡೋಕ್ಕಾಗದೆ ರಾಜೀನಾಮೆ ಕೊಡಬೇಕಾಗುತ್ತೆ ಪ್ರಧಾನಮಂತ್ರಿ ಮೋದಿಗಳು. ಇದು ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ನಮ್ಮ ದೇಶದ ಪರಿಸ್ಥಿತಿ ಏನು ಅಂತೇಳಿ ಇವತ್ತು ಈ ದಾಳಿ ಆಗಿದೆಯಲ್ಲ, ಈ ದಾಳಿ ಹೇಳ್ತಾ ಇದೆ ಸ್ನೇಹಿತರೆ. ನಮಗೆ ದೇಶ ಮುಖ್ಯ ರೀ, ವ್ಯಕ್ತಿ ಅಲ್ಲ. 13 ವರ್ಷಗಳಿಂದ ನಾವು ನೋಡ್ತಾ ಇರುವಂಥದ್ದು, 13 ವರ್ಷಗಳಿಂದ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ನೋಡಿ. ಒಂದೇ ಒಂದು ವಿಚಾರ, ಯಾವುದಾದ್ರೂ ಒಂದರಲ್ಲಿ ಇವರು ಸಕ್ಸಸ್ ಆಗಿದ್ದಾರಾ? ಒಂದು ಪಕ್ಷ ಅಧಿಕಾರಕ್ಕೆ ಬಂದು 12 ವರ್ಷ ತುಂಬುತ್ತೆ ಅಂತಂದಾಗ ಅಭಿವೃದ್ಧಿಯನ್ನು ತೋರಿಸ್ಬೇಕಾಗತ್ತೆ. ಆಪರೇಷನ್ ಸಿಂಧೂರ ಅಂತ ಮಾಡಿ ಟ್ರಂಪ್ ಹೇಳ್ದ ಅಂತೇಳಿ ಯುದ್ಧವನ್ನು ನಿಲ್ಲಿಸಿರುವಂಥದ್ದು. ಟ್ರಂಪ್ ಇವತ್ತು 50 ಬಾರಿ ಹೇಳಿದ್ದಾರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತೇಳಿ. ಅಲ್ಲಿಗೆ ಟ್ರಂಪಿನ ಮುಂದೆ ತಲೆಬಾಗಿ ಆಯ್ತಲ್ಲ. ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿಯವರು ಹೌಡಿ ಮೋದಿ ಅಂತೇಳಿ ಕಾರ್ಯಕ್ರಮ ಮಾಡಿದ್ರ ಅಮೆರಿಕಾದಲ್ಲಿ. ಕೋವಿಡ್ ಭಾರತದೊಳಗಡೆ ದಾಳಿ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ವಿಮಾನಗಳನ್ನು ಬಂದ್ ಮಾಡಬೇಕಾಗಿದ್ದಂತಹ ನರೇಂದ್ರ ಮೋದಿಯವರು ಇವರು ಮಾಡಿದ ಕತೆ ಏನು? ನಮಸ್ತೆ ಟ್ರಂಪ್ ಮಾಡಬೇಕು ಅಂತೇಳಿ ಗುಜರಾತ್ಗೆ ಕರ್ಕೊಂಡು ಬರೋದಕ್ಕೆ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಬಂದ್ ಮಾಡದೆ ಅವರ ಟ್ರಂಪ್ ಒಳಗಡೆ ಬಂದು ಅವ್ರಿಗೊಂದು ಕಾರ್ಯಕ್ರಮ ಮಾಡೋದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಕೋವಿಡನ್ನು ಹಬ್ಬಿಸಿದ್ದು ಯಾರ್ರೀ? ಇದೇ ಟ್ರಂಪ್ಗೆ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಅಂಧಭಕ್ತರು, ದೇವಸ್ಥಾನ ಕಟ್ಟಿದ್ರು ಅಂಧಭಕ್ತರು. ಟ್ರಂಪ್ ಗೆಲ್ಲಬೇಕು ಅಂತ ಮಾಡಿದ್ರು. ಅದೇ ಟ್ರಂಪ್ ಇವತ್ತು ಭಾರತೀಯರನ್ನು ಹತ್ಯೆ ಮಾಡಿದ್ನಲ್ಲ. ಯಾರಾದರೂ ಮಾತನಾಡ್ತಾ ಇದ್ದೀರಾ? ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇದು ಭಾರತೀಯರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡ್ತಾ ಇರುವಂತಹ ವಿಚಾರ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ಕುರ್ಚಿಯಲ್ಲಿ ಕುತ್ಕೊಂಡು ನನಗೆ ಇದನ್ನು ನಿಭಾಯಿಸೋಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಅದನ್ನು ಕುರ್ಚಿಯನ್ನು ಬಿಟ್ಟುಬಿಡಬೇಕು. ಇವತ್ತು ಆ ಕುರ್ಚಿನಲ್ಲಿ ಕುತ್ಕೊಂಡು ನಾವು ಪ್ರಧಾನಮಂತ್ರಿಯಿಂದ ಇಷ್ಟೆಲ್ಲ ಆಗ್ತಾ ಇದೆ, ನಾನು ಹೇಳಿದ್ದು ಏನೂ ಆಗಿಲ್ಲ ಅಂತಂದಾಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆ ಕೆಲಸ ಮಾಡಲಿಲ್ಲ, ಆ ಕೆಲಸ ಮಾಡ್ತಾನೂ ಇಲ್ಲ.
ಭಾವನೆಗಳನ್ನು ಬೀಳ್ತೋದು, ಭಾವನಾತ್ಮಕವಾಗಿ ಮಾತಾಡೋದು, ಓಟಿನ ಸಮಯದಲ್ಲಿ ಗೆಲ್ಲೋದು, ಓಟ್ ಚೋರಿ ಮಾಡುವುದು, ಮತ್ತು ವಿಪಕ್ಷಗಳನ್ನು ಒಡೆಯೋದು, ಅವರುಗಳ ಶಾಸಕರನ್ನು ಕರ್ಕೊಂಡು ಬರೋದು, ಇಡೀ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳೇ ಇಲ್ಲದಂತೆ ಮಾಡೋದಕ್ಕೆ ಹೊರಟಿರುವಂಥದ್ದು. ಇವೆಲ್ಲವೂ ಸಹ ಒಂದು ರೀತಿಯಾಗಿ ಈ ದೇಶದ ಸಂವಿಧಾನ ರಚನೆ ಆಗಿದೆಯಲ್ಲ, ಸಂವಿಧಾನ ರಚನೆ ಮಾಡಿರುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕಂಪ್ಲೀಟಾಗಿ ಈ ವ್ಯವಸ್ಥೆಯನ್ನೇ ಹಾಳು ಮಾಡೋಕ್ಕೆ ಹೊರಟಿರುವಂಥದ್ದಲ್ವಾ ಸ್ನೇಹಿತರೆ. ನಾವು ಭಾರತೀಯರು ರೀ, ಈ ದೇಶದ ಗೌರವವನ್ನು ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ. ನರೇಂದ್ರ ಮೋದಿಯವರ ನಡೆ ಇದೆಯಲ್ಲ, ಈ ನಡೆಯನ್ನು ನೀವು ಗಮನಿಸಿ ನೋಡಿ. UPA ಸರ್ಕಾರದಲ್ಲಿ ಮೀನುಗಾರರ ಮೇಲೆ ನಡೆದಂತಹ ದಾಳಿಯನ್ನು ಖಂಡಿಸುವಂಥ ನರೇಂದ್ರ ಮೋದಿಯವರು ಇವತ್ತು ಅಮೇರಿಕ ಮಾಡಿರುವಂತಹ ದಾಳಿಗೆ 3 ಜನ ಭಾರತೀಯರು ಮೃತರಾಗಿದ್ದಾರೆ. ಅವರಿಗೆ ನ್ಯಾಯವನ್ನು ಕೇಳುವಂಥದ್ದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಕೈಯಲ್ಲಿ ಆಗ್ತಾ ಇಲ್ಲ. ಇವರು ವಿದೇಶಿ ಪ್ರವಾಸ ಮಾಡ್ತಾರೆ. ಪೆಹಲ್ಗಾಮಲ್ಲಿ ದಾಳಿ ಆಗುತ್ತೆ, ಪುಲ್ವಾಮಾದಲ್ಲಿ ದಾಳಿ ಆಗುತ್ತೆ. ಪೆಹಲ್ಗಾಮಲ್ಲಿ ದಾಳಿ ಆಗಿದ್ದಂತಹ ಉಗ್ರರು ಯಾರೂ ಗೊತ್ತಿಲ್ಲ. ಇವತ್ತಿನವರೆಗೂ ಪೆಹಲ್ಗಾಮಲ್ಲಿ ಆಗಿರುವಂತಹ ದಾಳಿ ಉಗ್ರರು ಒಳಗಡೆ ಹೇಗೆ ಬಂದರು, ಹೇಗೆ ಹೊರಗಡೆ ಹೋದರೂ ಗೊತ್ತಿಲ್ಲ. ಪುಲ್ವಾಮಾದಲ್ಲಿ 350 kg RDX ಯಾವ ರೀತಿ ಬಂತು, ಯಾವ ರೀತಿ ದಾಳಿ ಮಾಡ್ದ, ಇವತ್ತವರೆಗೂ ಗೊತ್ತಿಲ್ಲ. ಇಷ್ಟೆಲ್ಲ ವೈಫಲ್ಯಗಳನ್ನು ಇಟ್ಕೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡೋಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ತಾರೆ. ನ್ಯಾಯ ಒದಗಿಸ್ಬೇಕಾಗಿರುವಂಥವ್ರು ಯಾರ್ರೀ? ಇದೇ ಪುಲ್ವಾಮಾ ಅಟ್ಯಾಕನ್ನು ಇಟ್ಕೊಂಡು ಇದೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಫಸ್ಟ್ ಟೈಮ್ ವೋಟರ್ಸು ಪುಲ್ವಾಮಾ ದಾಳಿಯನ್ನು ನೆನಪಿಸ್ಕೊಂಡು ವೋಟ್ ಹಾಕಿ ಅಂತ ಹೇಳಿದಾಗಲೇ ಈ ದೇಶದ ಪ್ರಧಾನಮಂತ್ರಿಗಳು ಇಷ್ಟೊಂದು ವೋಟಿಗೋಸ್ಕರವಾಗಿ ಸೈನಿಕರನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಅನ್ನೋ ಬೇಜಾರಾಗಿತ್ತು. ಇದು ನಮ್ಮ ಕಣ್ಣು ಮುಂದೆ ಇರುವಂಥದ್ರೆ ಇವತ್ತು ನಮ್ಮ 3 ಜನ ಭಾರತೀಯರನ್ನು ಅಮೇರಿಕ ಸೈನ್ಯ ಹೊಡೆದು ಉರುಳಿಸಿದೆ. ನಾವು ಭಾರತೀಯರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಪ್ರಶ್ನೆ ಮಾಡೋದಿಲ್ಲ, ಭಾರತೀಯರು ಪ್ರಶ್ನೆ ಮಾಡಬೇಕಲ್ಲ. ಮೀಡಿಯಾಗಳು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ಮಾರಿಕೊಂಡ ಮೀಡಿಯಾಗಳು ಹೇಗೆ ತಾನೇ ಮಾತನಾಡ್ತವೆ. ಕೊನೆಯ ಪಕ್ಷ ಈ ದೇಶದ ಪ್ರಜೆ ಟ್ರಂಪ್ ನಡೆಯನ್ನು ಖಂಡಿಸ್ಬೇಕಲ್ವಾ? ಈ ದೇಶದ ಪ್ರಧಾನಮಂತ್ರಿ ಖಂಡಿಸೋದಿಲ್ಲ, ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಖಂಡಿಸೋದಿಲ್ಲ. ಯಾವ ಕಾರಣಕ್ಕೂ ನರೇಂದ್ರ ಮೋದಿಯವರು ಟ್ರಂಪ್ಗೆ ಎಚ್ಚರಿಕೆ ವಿಚಾರ ಹೇಳೋದೇ ಇಲ್ಲ. ಯಾಕೆ ಅಂತಂದರೆ ಟ್ರಂಪ್ ಹೇಳಿದ್ದ ಕೆಲಸವನ್ನು ಮಾಡ್ತಾ ಇರುವಂಥವರು ನರೇಂದ್ರ ಮೋದಿಯವರು. ಟ್ರಂಪ್ ಹೇಳ್ತಾನೆ ಪ್ರೆಸ್ ಮೀಟ್ ಮಾಡಿ, ಭಾರತದಿಂದ ನಮಗೆ ನಷ್ಟ ಆಗ್ತಿತ್ತು, ಈಗ ಭಾರತದಿಂದ ಲಾಭ ಆಗ್ತಾ ಇದೆ ಅಂತ ಹೇಳ್ತಾರೆ. ಒಂದು ದೇಶದ ಪ್ರೆಸಿಡೆಂಟು ಭಾರತವನ್ನು ನಿಯಂತ್ರಣ ಮಾಡ್ತಾನೆ ಅಂತಂದರೆ ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬ ಭಾರತೀಯ ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ದನಿ ಎತ್ತಬೇಕಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.